ಎಲ್ಲರ ಅಭಿನಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಗುವಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬರೂ ಬಹಳ ಚೆನ್ನಾಗಿದೆ. ಸಂಭಾಷಣೆ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ, ಪರಿಸರ, ಹೊರಾಂಗಣ, ಕ್ಯಾಮ್ರಾ ವರ್ಕ್ ಸರ್ ತುಂಬ ಚೆನ್ನಾಗಿದೆ. ಇವಾಗ ಏನು ಮಾತೆತ್ತರೆ ಏನೋ ಸೆಕ್ಷನ್ನು, ಸಿಸರೇನು, ಅದು ಇದು ಏನೂ ಇಲ್ಲ. ಖುಷಿಯಾಗಿ ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು ಅಷ್ಟೇ ಯಾವ ನೋವು ಇಲ್ಲದೆ ಒಂದು ಮಗು ನಮ್ಮ ಕೈಗೆ ಬರುತ್ತೆ ಅಂದರೆ ಬಹಳ ಖುಷಿಯಾಗಿ ಅದನ್ನು ಆಯ್ತಾಯಿತು ಸಿಸರಿನ್ ತಾನೇ ಮಾಡಿಸ್ಕೊಂಬಿಡೋಣ ಅನ್ನೋ ಮಟ್ಟಿಗೆ ಹೋಗಿದ್ದಾರೆ. ಯಾಕೆ ಹೀಗೆ ಮಾಡ್ತಾರೆ ಅಂತ ಅವರಲ್ಲಿ ಪ್ರತಿಜ್ಞೆ ತಗೋತಾರಲ್ವ ಡಾಕ್ಟ್ರುಗಳು, ನಾವು ಒಂದು ಪ್ರಾಣ ಉಳಿಸ್ತೀವಿ ಅಂತ ಒಂದು ಪ್ರತಿಜ್ಞೆ ತಗೋತಾರೆ. ಯಾಕೆ ಹೀಗೆ ಮಾಡ್ತಾರೆ ಅಂತ ಈಗಲೂ ಆ ಥರ ನಡೀತಾ ಇದೆ. ಆದರೆ ಸೂಲಗಿತ್ತಿ ಹಾಗೆ ಮಾಡ್ತಾ ಇರಲಿಲ್ಲ, ಪ್ರಾಣವನ್ನು ಉಳಿಸ್ತಾ ಇಲ್ಲ ಅವಳು. ಪ್ರಾಣ ಹೋಗುವಂಥ ಸಮಯದಲ್ಲೂ ಕೂಡ ಅವಳು ಒಂದು ಸುಗಮವಾಗಿ ಹೆರಿಗೆ ಮಾಡಿ ಆ ಮಗುವಿನ ಪ್ರಾಣ, ತಾಯಿಯ ಪ್ರಾಣವನ್ನು ಉಳಿಸ್ತಾ ಇದ್ಲು. ಫ್ಯೂಚರ್ ಫಿಲಮ್ ನೋಡ್ದಾಗಿತ್ತು. ನಿಮ್ಮ ಪ್ರಯತ್ನ ಹೀಗೆ ಸಾಗಲಿ, ತುಂಬ ಸಕ್ಸಸ್ ನಿಮಗೆ ಸಿಗುತ್ತೆ. ನಿಮ್ಮ ಫ್ಯೂಚರ್ ಚೆನ್ನಾಗಿದೆ. ಇನ್ನು ಮುಂದೆ ಒಳ್ಳೆ ಚಿತ್ರವನ್ನು ಕೊಡಿ, ಚಿತ್ರಗಳನ್ನೇ ಕೊಡಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮಸ್ತೆ. ಆ್ಯಕ್ಚುಲಿ ನನಗೆ ಇದರಲ್ಲಿ ಛಾಯಾಗ್ರಹಣ ಅದ್ಭುತವಾಗಿದೆ, ಲೊಕೇಶನ್ ಅದ್ಭುತವಾಗಿದೆ, ನಟನೆ ಅದ್ಭುತವಾಗಿದೆ, ನೀವು ಅಂದ್ಕೊಂಡಿರೋ ಉದ್ದೇಶ ಅದ್ಭುತವಾಗಿದೆ, ಎಲ್ಲ ಆಗಿದೆ. ಆದರೆ ನನಗೆ ವಿಶೇಷವಾಗಿ ಆ ರೆಕಾರ್ಡಿಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಹಳ ಇಷ್ಟ ಆಯಿತು. ಆ ಕೊನೆಯಲ್ಲಿ ಸೂಲಗಿತ್ತಿ ಅಜ್ಜಿಯವ್ರನ್ನ ನೀವು ತೋರಿಸೋದಕ್ಕೆ ಒಂದು 3-4 ನಿಮಿಷ ಮುಂಚೆ ಡೈಲಾಗ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಬರೀ ಎಕ್ಸ್ಪ್ರೆಷನ್ಸ್ ಮೇಲೆ ತೋರಿಸ್ಕೊಂಡು ಬರೀ ರೆಕಾರ್ಡಿಂಗ್ ಮಾತಾಡ್ಕೊಂಡು ಹೋಗಿದೆ. ಅಲ್ಲಿ ಒಂದು ವಾಯ್ಸ್ ಆಲಾಪೆಲ್ಲ ಹಾಕಿದ್ದಾರೆ. ನಿಮಗೆ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದಾರೆ ಸರ್? ಬಂದಿದ್ದಾರೆ. ಎಲ್ಲಿ ಸರ್? ನಮಸ್ಕಾರ, ಬನ್ನಿ. ಯಾಕಂದರೆ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳು ಅದ್ಭುತವಾಗಿದೆ. ಅದಕ್ಕೆ ಆಲ್ರೆಡಿ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಬಂದ್ಬಿಟ್ಟಿದೆ. ಬಟ್ ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ತಮ್ಮ ಹೆಸರು ಸರ್? ಗಿರೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ರೆಕಾರ್ಡಿಂಗ್ ಎಸ್ಪೆಷಲಿ ನೀವು ಬಳಸಿರೋ ಆರ್ಕೆಸ್ಟ್ರೇಷನ್ನು, ಅದು ಫೈನಲ್ ಮಿಕ್ಸಿಂಗ್ ತುಂಬ ಚೆನ್ನಾಗಿದೆ. ಬಟ್ ಆ ಎಕ್ಸ್ಪ್ರೆಷನ್ಗಳಿಗೆ ಕಾಂಪಿಟೇಷನ್ ಕೂಡ ಥರ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದೀರಾ. ನಂಗೆ ಬಹಳ ಇಷ್ಟ ಆಯಿತು. ಬಟ್ ಅಮ್ಮ ಹೇಳಿದ ವ್ಯಾಲಿಡ್ ಪಾಯಿಂಟು, ದಯಮಾಡಿ ಇಡೀ ಟೀಮ್ ಅದನ್ನು ಆರೋಗ್ಯಕರವಾಗಿ ತೊಗೊಂಡು ದಯವಿಟ್ಟು ಆದಷ್ಟು ಬೇಗ ಸೂಲಗಿತ್ತಿ ಪಾರ್ಟ್ 2 ಮಾಡಿಬಿಟ್ಟು ಅದರಲ್ಲಿ ಅದೇ ಅಜ್ಜಿಯವ್ರನ್ನ ಇಟ್ಕೊಂಡು ಅವರ ಅನುಭವಗಳನ್ನ ತೊಗೊಂಡು ಅವರ ಧ್ವನಿನೂ ರೆಕಾರ್ಡ್ ಮಾಡಿಕೊಂಡು ಏನಾದರೂ ಮಾಡೋಕ್ಕೆ ಸಾಧ್ಯವಾದರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ನಿಮ್ಮ ಮಾತು ಸಾಮಾನ್ಯವಾಗಿ ಪ್ರೆಸ್ ಶೋ ಅಂತ ಕರೆದಾಗ ನಾನು ಹೋಗಲಿಕ್ಕೆ ತುಂಬ ಮುಜುಗರ ಪಡ್ತೀನಿ. ಒಂದು, ನಾವು ಸಿನಿಮಾ ನೋಡಿ ಹೊರಗೆ ಬರುವಾಗ ಅಲ್ಲಿ ನಿಂತಿರೋ ಟಿ ವಿ ಕ್ಯಾಮ್ರಾ ಅಲ್ಲ, ಆ ಪ್ರೊಡ್ಯೂಸರ್, ಆ ಡೈರೆಕ್ಟ್ರು, ಸಂಬಂಧಪಟ್ಟವರು, ಮ್ಯೂಸಿಕ್ ಡೈರೆಕ್ಟ್ರು, ಇವರೆಲ್ಲ ಏನೋ ಒಂದು ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಈತ ಏನೋ ಹೇಳ್ಬೋದು, ಒಳ್ಳೆ ಮಾತನ್ನು ಹೇಳ್ಬೋದು ಅಂತ. ಅದು ನನಗೆ ಹಿಂಸೆ. ಅಕಸ್ಮಾತ್ ಸಿನಿಮಾ ನನಗೆ ಇಳಿಸದೇ ಹೋದರೆ ಹೇಗಪ್ಪ, ಈ ಮುಜುಗರದಿಂದ ಪಾರಾಗಲಿಕ್ಕೆ ಬೇಕಾಗಿ ಅಂತ ಒಂದು ಡೋರ್ನ ಹತ್ತಿರ ನಾನು ಕೂತಿರ್ತೀನಿ. ಅವರಿಗೆ ಕಣ್ಣಿಗೆ ಕಾಣದ ಹಾಗೆ ಹೋಗ್ಬಿಡೋಣ ಅಂತ. ಅಕಸ್ಮಾತ್ ತುಂಬ ಇಷ್ಟ ಆದರೆ ನಾನು ಸಂಬಂಧಪಟ್ಟ ಡೈರೆಕ್ಟ್ರನ್ನು, ಕ್ಯಾಮರಾಮ್ಯಾನನ್ನು, ಮ್ಯೂಸಿಕ್ ಡೈರೆಕ್ಟರನ್ನು, ಎಡಿಟರನ್ನು ಹುಡ್ಕೊಂಡು ಹೋಗಿ ಕಂಗ್ರಾಟ್ಸ್ ಹೇಳ್ತೀನಿ. ಸೊ ನಾನು ಈಗ ಒಂದು ಅಪ್ಪುಗೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಟ್ ಪೃಥ್ವಿ, ಕ್ಯಾಮ್ರಾ ಮನೋಜ್, ಮ್ಯೂಸಿಕ್ ಗಿರೀಶ್. ನನಗಿದು ಇಂಟರ್ವೆಲ್ ಅಂತ ಅನ್ನಿಸ್ತಾ ಇದೆ. ಇಂಟರ್ವೆಲ್ ನಂತರ ಇನ್ನೇನಿದೆ ಎಂಬ ಕುತೂಹಲವನ್ನು ಉಳಿಸ್ಕೊಂಡಿದ್ದಾರೆ ಅವರು. ಭಾಗ 2 ಧಾರಾಳವಾಗಿ ಇದನ್ನು ಪಾರ್ಟ್ 2 ಮಾಡ್ಬೋದು. ನಮ್ಮ ನಿರ್ದೇಶಕರು, ನಿರ್ಮಾಪಕರು ಮನಸ್ಸು ಮಾಡಿದರೆ ಇದು ಭಾಗ 2 ಮಾಡಿ ಈ ಶಾರ್ಟ್ ಫಿಲ್ಮಿಗೆ ಒಂದು ಹೊಸ ರೂಪ ಕೊಡ್ಬೋದು ಅಂತ ನನ್ನ ಒಂದು ಸಣ್ಣ ಸಲಹೆಯನ್ನು ನೀಡ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಶಾರ್ಟ್ ಫಿಲ್ಮ್ ನೋಡ್ತಿದ್ದಂಗೆ ನನಗೆ ಕಳೆದೋಗ್ಬಿಟ್ಟೆ. ಯಾಕಂದರೆ ನಮ್ಮ ಊರಲ್ಲೇ ಶೂಟ್ ಮಾಡಿರೋದು, ನಾನು ಮತ್ತೆ ಊರಿಗೆ ಹೋಗಿರೋ ಥರ ಅನಿಸ್ತು. ಹೀಗಾಗಿ ಕತೆ ಕಡೆ ಜಾಸ್ತಿ ಗಮನ ಕೊಡಲಿಲ್ಲ. ಬರೀ ಊರಿಂದ ರೋಡ್ಗಳು,
ಸಮುದ್ರ ಇದು ನೋಡ್ತಾನೆ ನಾನು ಹಂಗೆ ಊರಿಗೆ ಹೋಗ್ಬಿಟ್ಟೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮೊದಲನೇದಾಗಿ ಇಡೀ ತಂಡಕ್ಕೆ, ನಿರ್ಮಾಪಕರಿಗೆ, ಯಾಕಂದ್ರೆ ಈ ಕಿರುಚಿತ್ರ ತರ ಅದನ್ನ ಕಿರುಚಿತ್ರ ಮಾಡ್ಬೇಕಾದ್ರೆ ಅದರದೇ ಆದ ಒಂದು ಲಿಮಿಟೇಷನ್ಸ್, ಬಜೆಟ್ ಎಲ್ಲಾನು ಇರುತ್ತೆ. ಬಟ್ ಇದಕ್ಕೆ ಅದ್ಯಾವುದಕ್ಕೂ ಅವರು ತಲೆ ಕೆಡಿಸ್ಕೊಳ್ಳದೆ, ಅಂದ್ರೆ ಬಜೆಟ್ ಎಷ್ಟಾದ್ರೂ ಪರವಾಗಿಲ್ಲ, ನಂಬರ್ ಆಫ್ ಡೇಸ್ ಶೂಟಿಂಗ್ ಎಷ್ಟಾದ್ರೂ ಪರವಾಗಿಲ್ಲ, ಯಾಕಂದ್ರೆ ನಾನು ಲೆಕ್ಕ ಆಗ್ತಾ ಇದ್ದೆ ಎಷ್ಟು ದಿನ ಮಾಡಿದ್ದಾರೆ ಏನೋ ಎತ್ತ ಅಂತ ಹೇಳ್ಬಿಟ್ಟು. ಅದು ನೋಡಿದಾಗ ನಿಜವಾಗ್ಲೂ ಒಂದು ಸಿನಿಮಾದಲ್ಲಿ ಎಷ್ಟು ಟೈಮ್ ತಗೊಂಡು ಶೂಟಿಂಗ್ ಮಾಡ್ತಾರೆ ಆ ಥರದಲ್ಲೇ ಇದನ್ನ ಮಾಡಿದಾರೆ ಅಂತ ಅನಿಸ್ತು. ಅದಕ್ಕೆ ನಿರ್ಮಾಪಕರಿಗೆ ಮತ್ತೆ ನಿರ್ದೇಶಕರಿಗೆ, ನಮ್ಮ ಗಿರೀಶ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಹಿಂದಿನ ಶಾರ್ಟ್ ಫಿಲ್ಮ್ ನೋಡಿದ್ದೇನೆ, ತುಂಬ ಚೆನ್ನಾಗಿ ರೀ ರೆಕಾರ್ಡಿಂಗು ಮತ್ತು ಮ್ಯೂಸಿಕ್ ಮಾಡಿದರು. ಅದಕ್ಕಿಂತ ಚೆನ್ನಾಗಿ ಇದರಲ್ಲೂ ವರ್ಕ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಕೂತಿರೋರೆಲ್ಲ ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಒಂದು ಶಾರ್ಟ್ ಫಿಲ್ಮ್ನ ಈ ಮಟ್ಟಿಗೆ ನೋಡುವಂಥ ವೀಕ್ಷಕರು ಸಿಕ್ಕಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇದು ಮುಂದೆ ಒಳ್ಳೆ ಬೆಳವಣಿಗೆ ಅಂತ ಅನಿಸ್ತಾ ಇದೆ. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಮೇಡಮ್ ಹೇಳ್ದಂಗೆ, ಎಲ್ಲರೂ ಹೇಳ್ದಂಗೆ ಪಾರ್ಟ್ 2 ಬರಲಿ. 11 ಅಲ್ಲ, ಇನ್ನೂ 25 ಅವಾರ್ಡ್ ಖಂಡಿತ ಬರುತ್ತಂತ ನಾನು ಹೇಳ್ತೀನಿ. ಆಮೇಲೆ ನಿಮ್ಗಳಿಗೆ ಈಗ ಹೊಸದಾಗಿ ಇದೆ ನಿಮ್ಮ ಚಿತ್ರತಂಡ ಏನಿದೆ, ನೀವು ಬರೀ ಶಾರ್ಟ್ ಮೂವೀಸ್ ಅಂತ ಹೇಳಿ ನೀವು ಇದನ್ನೇ ಮೈಂಡಲ್ಲಿ ಇಟ್ಕೊಂಡು ಇದನ್ನು ದೊಡ್ಡದಾಗಿ ಈಗ ಹೇಳಿದ್ರಲ್ಲ, ಎಲ್ಲ ಒಂದು ಸಿನಿಮಾ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ತೀರಿ. ಯಾಕಂದರೆ ಯಾವುದೇ ಇದರಲ್ಲೂ ಕೊರತೆ ಇಲ್ದಂಗಾಗಿ, ಈಗ ನಮ್ಮ ಕಲ್ಯಾಣ್ ಸರ್ ಹೇಳಿದ್ರು, ನಮ್ಮ ಊರಿಗೆ ಹೋಗ್ಬಿಟ್ಟೆ, ನನ್ನ ಸಬ್ಜೆಕ್ಟ್ಗಳಿಗೆ ಜಾಸ್ತಿ ಗಮನ ಹರಿಸ್ಲಿಲ್ಲ ಅಂದರೆ ಸತ್ಯಾಗ್ರಹ ಸರ್ ಹೇಳಿದ್ರು. ಸೊ ಏನಪ್ಪ ಅಂದರೆ ಅವ್ರ ಮೇಕರ್, ಅವ್ರಿಗೂ ಆ್ಯಸ್ ಎ ಕ್ಯಾಮ್ರಾಮನ್ ಅವ್ರಿಗೆ ಪ್ರತಿಯೊಂದು ಗೊತ್ತಿರ್ತದೆ. ಸೊ ನೀವು ಯಾವ ಒಂದು ಆ್ಯಂಗಲಲ್ಲೂ ಕೂಡ ಏನೂ ಕಡಿಮೆ ಇಲ್ಲದೆ ಒಂದು ಉತ್ತಮವಾದಂಥ ಗುಣಮಟ್ಟದ ದೊಡ್ಡ ನಟನ ಹಾಕ್ಕೊಂಡು ಒಂದು ಚಿತ್ರವನ್ನು ಮಾಡಿದ್ರೆ ಯಾವ ರೇಂಜಲ್ಲಿ ಖರ್ಚು ಮಾಡಬೇಕು ಆ ರೇಂಜಲ್ಲಿ ಖರ್ಚು ಮಾಡಿದ್ದೀರಿ. ನಮ್ಮ ಸುತ್ತಮುತ್ತನೇ ಎಲ್ಲ ಹೀರೋಸ್ ಇದ್ದಾರೆ, ಎಲ್ಲ ನಾಯಕರು ನಾಯಕಿಯರು ನಮ್ಮ ಸುತ್ತಮುತ್ತ ನಮ್ಮ ನಿಜ ಜೀವನದಲ್ಲೇ ಇದ್ದಾರೆ. ಬಟ್ ಎಷ್ಟೊಂದು ಸಲ ನಾವು ಅದನ್ನ ಗಮನಕ್ಕೆ ತಗೊಳ್ಳಲ್ಲ. ಅವರು ನಮ್ಮ ಊರಲ್ಲೊಬ್ರು ಅಂತ ನಾವು ಅನ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಬಟ್ ಅವ್ರು ಏನೇನು ಮಾಡಿದ್ದಾರೆ, ಅವ್ರು ಯಾಕೆ ಅವ್ರ ಬಗ್ಗೆ ನಾವು ಕಥೆಗಳನ್ನ ಹೇಳಬೇಕು ಅನ್ನೋದು ಈ ಚಿತ್ರ ನೋಡಿದಾಗ ಗೊತ್ತಾಗುತ್ತೆ. ಅವ್ರು ಮಾಡೋ ಕೆಲಸಗಳಾಗಿರ್ಲಿ, ಅಂದರೆ ನನ್ನ ಅಣ್ಣ ಹುಟ್ಟೋ ಟೈಮಲ್ಲಿ ಅಮ್ಮನ ಡೆಲಿವರಿ ಮಾಡಿದ್ದೆ ಒಬ್ರು ಸೂಲಗೈತಿ ಊರಲ್ಲಿ. ಸೊ ನಮ್ಮೂರಲ್ಲೂ ಆ ಪದ್ಧತಿ ಇದೆ, ನಮಗೂ ಅದ್ರ ಬಗ್ಗೆ ಗೊತ್ತಿದೆ. ಬಟ್ ಯಾರು ಮಾತಾಡೇ ಇಲ್ಲ ಅದ್ರ ಬಗ್ಗೆ, ಇವತ್ತಿನ ಬಗ್ಗೆ. ಈ ಕಿರುಚಿತ್ರ ನೋಡಿದ ತಕ್ಷಣನೇ ನನ್ಗೆ ಜ್ಞಾಪಕ ಬಂದಿದ್ದೆ ಅಮ್ಮ ಹೇಳ್ತಿರೋ ಕಥೆಗಳು, ಊರಲ್ಲಿ ಹೇಗೆ ನಡೀತಿತ್ತು ಮುಂಚೆ ಅಂತ. ಯಾಕಂದ್ರೆ ಆಸ್ಪತ್ರೆಗಳು ಇರ್ತಿರ್ಲಿಲ್ಲ, ಡಾಕ್ಟರ್ಗಳು ಇರ್ತಿರ್ಲಿಲ್ಲ. ಸೊ ಅವರೇ ಸೂಲಗೈತಿಯವರೇ ಅಜ್ಜಿ ಅಮ್ಮನ ಪಾಲಿನ ದೇವರಾಗ್ಬಿಟ್ಟಿದ್ರು ಅವರು. ಚಲನಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಸಂಗೀತವು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನೊಂದು ಸಣ್ಣ ಮಾತು ಹೇಳಿ ನಾನು ಮುಗ್ಸಕ್ಕೆ ಇಷ್ಟ. ನನ್ನ ಅನಿಸಿಕೆ ಪ್ರಕಾರ ಯಾವುದೇ ಚಲನಚಿತ್ರದಲ್ಲಿ ಎಷ್ಟೋ ಒಂದು ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಸು ಅಥವಾ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿರಲಿ. ಅದು ನಾವು ಚಿತ್ರವನ್ನು ನೋಡುವಾಗ ಆಸ್ ಅನ್ ಆಡಿಯನ್ಸ್ ಅದು ಯಾವುದನ್ನು ನಾವು ಗಮನಿಸದೆ ಒಂದು ಕಥೆಯಲ್ಲಿ ನುಗ್ಬಿಟ್ಟು ಒಂದು ಚಿತ್ರ ಮುಗಿದ ತಕ್ಷಣ ಒಂದು ಒಳ್ಳೆ ಚಿತ್ರ ನೋಡಿದೆ ಅಂತ ಅನ್ಸುತ್ತಲ್ಲ, ಅದು ಇವತ್ತಿನ ಸಂಜೆಯಲ್ಲಿ ನನ್ಗೆ ಬಂದಿರೋಂಥ ಕೊಡುಗೆ. ಒಂದು ಒಳ್ಳೆ ಕಥೆಯನ್ನು ನೋಡಿದೆ. ಅಫ್ಕೋರ್ಸ್ ಅದರಲ್ಲಿ ಟೆಕ್ನಿಕಲ್ ಸೈಡಲ್ಲಿ ಹೋದ್ರೆ ಇಡೀ ಟೀಮಿಗೆ ಗೊತ್ತಿರುತ್ತೆ ಏನೇನು ಕಷ್ಟಗಳು ನಡೆದಿರುತ್ತೆ ಅಂತ. ಬಟ್ ಅದನ್ನ ಯಾವುದು ನಮ್ಮ ಆಡಿಯನ್ಸ್ಗೆ ಅದು ರೀಚ್ ಆಗ್ಲಾರ್ದಂಗೆ, ಅದು ಸ್ಕ್ರೀನ್ ಮೇಲೆ ಕಾಣ್ಲಾರ್ದಂಗೆ ಮ್ಯಾನೇಜ್ ಮಾಡಿ ತುಂಬಾ ಸುಂದರವಾಗಿ ಕಥೆಯನ್ನ ಹೇಳಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ದ ಹೋಲ್ ಟೀಮ್. ಅದೇ ಗೆಲುವು ಅನ್ಸುತ್ತೆ. ಅಂಡ್ ಇದೇ ಕಥೆಯನ್ನ ಫುಲ್ ಫ್ಲೆಜ್ ಫೀಚರ್ ಫಿಲ್ಮ್ ಆಗಿ ನೋಡಕ್ ನಾನು ಕಾಯ್ತಾ ಇದ್ದೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ದ ಹೋಲ್ ಟೀಮ್ ಅಂಡ್ ಆಲ್ ದಿ ಬೆಸ್ಟ್. ಸೊ ಒಂದು ಡೈಲಾಗ್ ಯಾವಾಗಲೂ ಹೇಳ್ತಾರೆ ಹಿಂದಿ ಫಿಲಮಲ್ಲಿ, ಡೋಂಟ್ ಅಂಡರ್ ಎಸ್ಟಿಮೇಟ್ ಎ ಕಾಮನ್ ಮ್ಯಾನ್ ಅಂತ. ಸೊ ಐ ವುಡ್ ಸೇ ಡೋಂಟ್ ಅಂಡರ್ ಎಸ್ಟಿಮೇಟ್ ಕನ್ನಡ ಇಂಡಸ್ಟ್ರಿ, ಫಿಲಮ್ ಇಂಡಸ್ಟ್ರಿ. ಅದು ನಾವು ಪ್ರೂವ್ ಮಾಡ್ತಾ ಇದ್ದೀವಿ, ಆಗ್ತಾ ಇದೆ. ಮದರ್ಹುಡ್ ಇದೆಯಲ್ಲ, ಅದು ನಾವು ಬ್ಯಾಲೆನ್ಸ್ ಮಾಡೋದು, ಇಟ್ ಈಸ್ ರಿಯಲಿ ಮ್ಯಾಜಿಕಲ್ ಥಿಂಗ್ ವಿಚ್ ಗಾಡ್ ಗಿವ್ಸ್ ಅಸ್. ಒಂದು ಕಡೆ ಸರ್ವಿಸು, ಒಂದು ಕಡೆ ಮಕ್ಕಳನ್ನ ನೋಡಬೇಕು. ಬಟ್ ಈ ಎರಡು ರೋಲು ಮಾಡ್ತೀವಿ ನಾವು. ದಟ್ ಈಸ್ ಆಲ್ ಹ್ಯಾಟ್ಸ್ ಆಫ್ ಟು ಆಲ್ ದ ಮದರ್ಸ್ ಹಿಯರ್. ಇದೇ ಕಥೆಯನ್ನ ಒಂಚೂರು ಅದ್ಭುತವಾಗಿ ವಿಸ್ತರಿಸಿ ಸಿನಿಮಾ ಮಾಡೋದಾದ್ರೆ ಸೂಲಗಿತ್ತಿ ಪಾತ್ರನ ಗಿರಿಜಮ್ಮನೇ ಮಾಡ್ತಾರೆ.